ಭದ್ರಾ ನೀರ್ ಬೇಕಂತ ಇದ್ರಿ, ಅಲ್ಲಿ ಮಿನಿಸ್ಟ್ರು ನೀವೆಲ್ಲ ರೈತರು ಒಂದಾಗ್ರಿ ಅಂತ ಹೇಳ್ತಾರ, ನೀವ್ ಏನ್ ಹೇಳ್ತೀರಿ? ರೈತರು ಒಂದಾಗ್ರಿ ಅಂತಾರ್ರಿ. ಅಡಿಕೆ ಬೆಳೆಗಾರರು ಬೇಡ ಅಂತಾರ. ನಾವ್ ಭತ್ತದವರು ಬೇಕು ಅಂತವಿ. ಅವರು ಮಿನಿಸ್ಟ್ರು ಉದ್ದಟತನ ಹೇಳಿಕೆ ಕೊಡಬಾರ್ದು. ಅವರೇ ಡೈರೆಕ್ಟ್ ಆಗಿ ಇಲ್ಲಪ್ಪ ಈ ಸರಿ ಟೈಮ್ ಆಗೈತಿ ಆಯ್ತು ಬ್ಯಾಸಿಗೆಗಾರ ಕೊಡ್ತವಿ ಅನ್ನೋದೊಂದು ಮಾಹಿತಿನ ತಿಳಿಸ್ಬೇಕು. ಆ ಮಾಹಿತಿನೂ ಇಲ್ಲ. ಅವ್ರ ಎಲ್ಲಾ ರೈತರು ಒಂದಾಗಿ ಬರ್ರಿ ಅಂದ್ರ ಆಗಿ ಬರಕಾಕತ್ತ. ಈಗ ಅಡಿಕೆಯರು ವಿತ್ ನಾಟ್ಯಾರು ಒಂದಾಗ ಅಂದ್ರೆ ಹೆಂಗ ಆಕತಿ? ಅವ್ರ ಅಡಿಕೆಯರು ಏನ್ ಮಾಡ್ತಾರ? ಅಡಿಕೆಗ್ ಬೇಕ್ರಿ ನಮಗೆ ಮುಂದಿನ ಸರಿ ಕೊಡ್ರಿ ಅಂತಾರ. ಭತ್ತದವ್ರ ಏನಂತಾರ? ಈಗ ಕೊಡ್ರಿ ಅಂತವಿ. ನೀವು ಎಷ್ಟು ಎಕರೆ ಜಮೀನು ಏನೈತಿ? ತೋಟನೂ ಐತಿ, ಗದ್ದೆನೂ ಐತಿ. ನಮ್ದೊಂದ್ 5 ಎಕರೆ ಗದ್ದೆ ಐತಿ, ಒಂದ್ 2 ಎಕರೆ ತೋಟ ಐತಿ. ಬೇಸಿಗೆ ಬಿಟ್ರೆ ಅನುಕೂಲ ಆಗೈತೆ, ಎಲ್ಲ ಭತ್ತ ನಾಟಿ ಮಾಡಕ್ಕೆ ಟೈಮ್ ಮುಗಿದು ಹೋಗೈತೆ, ಇಳುವರಿ ಕಡಿಮೆ ಆಗತ್ತೆ ಅಂತ ಹೋಗ್ತೇನೆ. ಇಳುವರಿ ಕಮ್ಮಿ ಆಗಲ್ರಿ, ಬೆಳೆಯರ್ ಮೇಲೆ ಡಿಪೆಂಡ್ ಅವು. ಬೆಳೆಯರ್ ಮೇಲೆ ಡಿಪೆಂಡ್ ಅವು. ಅರ್ಲಿ ವೆರೈಟಿ ಬೀಜ ಈಗ 90 ದಿನಕ್ಕ ಬರ್ತೈತ್ರಿ ನಾಟಿ. ಈಗ ಬೆಳೆದ್ರು 40 ಚೀಲ ಬೆಳದ್ ತೋರಿಸ್ತೇವೆ ನಾವು. ಈಗ ನೀರ್ ಬಿಟ್ರು 40 ಚೀಲ ಬೆಳದ್ ತೋರಿಸ್ತೇವೆ. ನೀರ್ ಬೇಕು ಅಂತಾನೆ ಬಂದವೆ. ಬೇಕು. ಈಗ ಸಚಿವರಿಗೆ ಏನ್ ಮನವಿ ಮಾಡ್ಕೋತೀರಿ ನೀವು? ಸಚಿವರಿಗೆ ಏನಿಲ್ಲ, ಈ ಬೆಳೆ ಕೊಡೋದಾಗಲ್ಲ, ಅದ್ನಾರ ಹೇಳಿಕೆ ಕೊಡ್ಲಿ. ನಮ್ ದಾರಿ ಏನೈತ ಮಳೆಗಾಲ ಬೆಳೆ ಏನ ಬಿತ್ಕಂತವಿ. ನಮ್ ಕೈಲಿ ಏನಾಗತ್ತ? ದನಕರ ಕೋಳಿ ಮೇವರ ಬೇಕು, ಬಿತ್ಕಂತವಿ. ಅದಾಗ್ಲಿಲ್ಲ ಬ್ಯಾಸಿಗೆಗಾರ ಕೊಡ್ತವಿ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಡ್ಲಿ. ಬ್ಯಾಸಿಗೆ ಕೊಡ್ತವಿ ನೀರಿಗೆ, ಈಗ ಇದನ್ನ ಮಾಡಬಾಡ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ ಸಾಕು ನಮಗೆ. ಹಿಂದೆ 150 ಅಡಿಗೆ ಎತ್ತಿದ್ದಾರೆ, 60 ಅಡಿಗೆ ಎತ್ತಿದ್ದಾರೆ. 2 ಬೆಳೆ ಆರಾಮ್ ನೀರಾಗುತ್ತೆ. ಮಲ್ಲಿಕಾರ್ಜುನ ಅವರೇ ಹೇಳಿದ್ರೆ 2 ಬೆಳೆ ನೀರ್ ಆಗ್ತೈತೆ ಅಂತಾರೆ. ಸುಮ್ನೆ ದಿನಗಳು ಕಳೀತಾ ಇದ್ದಾರೆ. ಅಡಿಕೆಯನ್ನ ಸೃಷ್ಟಿ ಮಾಡಿ ಅವ್ರ ನೀರ್ ಬೇಡ ಅನ್ನೋರು ಸೃಷ್ಟಿ ಮಾಡಿ ಒಂದ್ ಭಾಗ ಮಾಡಿದ್ದಾರೆ. 80% ಜನ ಭತ್ತಕ್ ಬೇಕನ್ನೋರು ಒಂದ್ ಕಡೆ ಇದ್ದಾರೆ. ಸಣ್ಣ ಎಲ್ಲಾ ಮೆಲೆಮನೂರು ಭಾಗ, ದಾವಣಗೆರೆ ಭಾಗದ ಸಣ್ಣ ರೈತರೇ ಇರೋದು, ಎಲ್ಲಾ ಭತ್ತದಾರ ಇರೋದು. ಭತ್ತದಾರ ಯಾರು ಹಿಂದಕ್ ದುಡ್ಡು ಇಕ್ಕಿಲ್ಲ. ಎತ್ತು ಎಮ್ಮೆ ಟ್ಯಾಕ್ಟ್ರಿ ಕಟ್ಕೊಂಡಿದ್ದಾರೆ. ಟ್ಯಾಕ್ಟ್ರಿ ಕಂದುಗಳು ಕಟ್ಕೊಳಕ್ ಆಗ್ತಾ ಇಲ್ಲ. ಮಕ್ಳು ಸಾಲಿ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಕಂತಿನ ಪ್ರಕಾರ ಇದಾದ್ರೂ ಸಾಲಿ ಕಾಲೇಜ್ಗಳಿಗೆ ಕಳ್ಸಕ್ ಆಗ್ತಾ ಇಲ್ಲ. ದನಕರುಗಳು ಕಟ್ಕೊಂಡು ಮೇವು ಬೇಕು. ಈಗ ಭತ್ತ ಬೆಳೆದ್ರೆ ದನಕರುಗಳು ಮೇವರ ದುಂಡು ಹಾಕತ್ ಬೇಸಿಗೆ. ದಯವಿಟ್ಟು 2 ಬೆಳೆ ನೀರ್ ಹಾಕತ್ತೆ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತದವೆ, ನೀರು ನಮಗೆ ಒದಗಿಸ್ಕೊಡ್ರಿ. ದಯವಿಟ್ಟು ರೈತರಿಗೆ ಕಣ್ಣೀರ್ ಒರೆಸ್ರಿ. ದಯವಿಟ್ಟು ನಿಮ್ಮಲ್ಲಿ ಇಷ್ಟು ಕೇಳ್ತಾ ಇದಾವೆ. ಬಹಳ ಜನ ಉಸುರು ಅಂತ ಇದೆ, ದೇವ್ರ ಪ್ರಯತ್ನ ಮಾಡ್ತಾ ಇದಾರೆ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಈ ಬೆಳೆ ನೀರ್ ಕೊಟ್ರಿ, ಮುಂದೆ ಬೆಳೆನ ಆಗತ್ತೆ. ಈ ಬೆಳೆ ಕೊಳ್ಳಿದ್ರೆ 3 ಬೆಳೆ ನಮ್ಗೆ ನೀರಾಗಲ್ಲ ತಮಿಳ್ನಾಡಿನವರಿಗೆ. ಈ ಬೆಳೆ ಕೊಟ್ರೆ 3 ಬೆಳೆನೇ ಸಿಗುತ್ತೆ. ದಯವಿಟ್ಟು ಆರ್ಥಿಕ ಸ್ಥಿತಿಯಲ್ಲಿ ರೈತರು ಸಂತೋಷವಾಗಿರ್ತಾರೆ. ದಯವಿಟ್ಟು ನಿಮ್ಗೆ ಕೇಳ್ಕೊಳ್ತಾರೆ, ನೀರು ಬಿಟ್ಕೊಡ್ರಿ.